ಅಂದರೆ ಬೆಲೆ ಏರಿಕೆ ಆಗಿದೆ, ಜನಜೀವನ ಈಗ ದುಬಾರಿ ಆಗಿದೆ. ಸೊ ಮೀಟರ್ ದರ ಹೆಚ್ಚಿಸಿ ರಾಜ್ಯ ಸರ್ಕಾರದಿಂದ ಸುಲಿಗೆ ಈಗಂತ ನಿನ್ನೆ ಅಷ್ಟೇ ಕನ್ನಡಪ್ರಭದಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು, ಅಂದರೆ ಲೇಖನ ಬಂದಿತ್ತು. ಅದರ ಬಗ್ಗೆ ಈಗ ಪ್ರತಿಪಕ್ಷ ಕಿಡಿಕಾರಿದೆ. ಏನಂತ ನೋಡ್ತಾ ಹೋಗೋದಾದರೆ, ವಿದ್ಯುತ್ ಮೀಟರ್ ಶಾಕ್ ಸಿಂಗಲ್ ಫೇಸ್ ಸ್ಮಾರ್ಟ್ ಮೀಟರ್ ದರದಲ್ಲಿ ಮೊದಲೆಲ್ಲ ಎಷ್ಟಿತ್ತು ಅಂದರೆ 950 ರೂಪಾಯಿ ಇದ್ದದ್ದು ಈಗ 4998 ರೂಪಾಯಿಗೆ ಏರಿಕೆಯಾಗಿದೆ. ಇನ್ನು SP 2 ರೂಪಾಯಿದ ಎರಡು ದರದಿಗೆ 24,000ರಿಂದ 9,000ಕ್ಕೆ ಏರಿಕೆಯಾಗಿದೆ. ತ್ರೀ ಫೇಸ್ ಕನೆಕ್ಷನ್ ತಗೊಳ್ಬೇಕಂತಂದರೆ ಮೊದಲು ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ 2,500 ರೂಪಾಯಿಗೆ ಕೊಡ್ತಾ ಇದ್ವಿ. ಆದರೆ ಈಗ 28,000 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಇದು ಬೆಸ್ಕಾಂ ಜಿಲ್ಲೆಗಳಲ್ಲಿ ಮಾತ್ರ ಜಾರಿಯಾಗುತ್ತೆ. ಹೊಸ ಸಂಪರ್ಕಕ್ಕೆ ಸ್ಮಾರ್ಟ್ ಮೀಟರ್ಗಳ ಕಡ್ಡಾಯ, ಹೀಗೆ ಕೆಲವೊಂದಿಷ್ಟು ದರ ಪರಿಷ್ಕರಣೆಯನ್ನು ಮಾಡಿತ್ತು. ಆದರೆ ಈಗ ಇದರ ವಿರುದ್ಧ ವಿಪಕ್ಷಗಳು ಕಿಡಿಕಾರ್ತಾಗಿದೆ. ಹೊಸ ವಿದ್ಯುತ್ ಸಂಪರ್ಕ ಪಡೆಯಲು ಸ್ಮಾರ್ಟ್ ಮೀಟರ್ ಕಡ್ಡಾಯಗೊಳಿಸಿ ಅದರ ದರ ಹೆಚ್ಚಳ ಮಾಡಿರುವ ಕ್ರಮಕ್ಕೆ ವಿಪಕ್ಷ ಬಿಜೆಪಿ ಮತ್ತು ಜೆಡಿಎಸ್ ತೀವ್ರವಾಗಿ ವಿರೋಧ ವ್ಯಕ್ತಪಡಿಸಿದೆ. ಈ ಸಂಬಂಧ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ವಿಧಾನ ಪರಿಷತ್ ಸದಸ್ಯ CT ರವಿ ಮತ್ತು ಜೆಡಿಎಸ್ ಪಕ್ಷ ಸರ್ಕಾರದ ವಿರುದ್ಧ ಖಂಡನೆ ವ್ಯಕ್ತಪಡಿಸಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಮಾತನಾಡಿ, ಅಂದರೆ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ, ಸರ್ಕಾರ ಒಂದು ಆರ್ಥಿಕ ದಿವಾಳಿಯಾದರೆ ಮಾತ್ರ ಅಂತಹ ದಿಗಿಲು ಹುಟ್ಟಿಸುವಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ ಅನ್ನುವಂತಹ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲೇನಂತಂದರೆ, ವಿದ್ಯುತ್ತಿಗೇನು ಕನೆಕ್ಟಿವಿಟಿ ತಗೊಳ್ತೀವಲ್ಲ, ಆ ಕನೆಕ್ಟಿವಿಟಿ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ನಾವು ಮೊದಲೆಲ್ಲ 2,200-300 ರೂಪಾಯಿ ಕೊಡ್ತಾ ಇದ್ವಿ. ಆದರೆ ಈಗ 28,000 30,000 ಕೊಡುವಂತಹ ಪರಿಸ್ಥಿತಿಗೆ ಬಂದಿದ್ದೀವಿ. ಸೊ ಇದು ಈಗ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಇನ್ನು ಮುಂದಿನ ಸ್ಟೋರಿ ಏನು ಅಂತ ನೋಡ್ತಾ ಹೋಗೋದಾದ್ರೆ,